ಮ್ಯಾಚ್ ಎಲ್ಲ ಶುರುವಾಗುತ್ತೆ, ಗೆಲ್ತಾ ಹೋಗ್ತಿದ್ರ, ಯಾವ ಟೀಮ್ ವಿರುದ್ಧ ಆಡುವಾಗ ಟಫ್ ಅನಿಸ್ತು ನಿಮ್ಗೆ? ಯಾವ ಟೀಮ್ ವಿರುದ್ಧ ತುಂಬಾ ಟಫ್ ಆಯ್ತಪ್ಪ ಈ ಗೇಮ್ ಗೆಲ್ಲಿಕ್ಕೆ ಅಂತ ಹೇಳಿ? ಒಂದು ಸೌತ್ ಆಫ್ರಿಕಾ ಮತ್ತೆ ನೇಪಾಳ ಅಂತ ಹೇಳ್ಬೋದು. ಸೌತ್ ಆಫ್ರಿಕಾ ನಾವು ಸೆಮಿಫೈನಲ್ ಅಲ್ಲಿ ಮೀಟ್ ಆಗಿದ್ದು, ನೇಪಾಳನ ಫಸ್ಟ್ ಮ್ಯಾಚ್ ನಾವು ಮೀಟ್ ಆಗಿದ್ದು. ಬಟ್ ನೇಪಾಳ ಫಸ್ಟ್ ಮ್ಯಾಚ್ಗೂ ಫೈನಲ್ಗೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಇತ್ತು. ಆಕ್ಚುಲಿ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಮ್ಗೆ ಹೋಪ್ ಇದ್ದಿದ್ದು ಫಸ್ಟ್ ಮ್ಯಾಚ್ ಆಗತ್ತೆ ಅಂತ ಹೇಳಿ, ಅವರ ವೀಸಾ ಪ್ರಾಬ್ಲಮ್ ಇಂದ ಬರ್ಲಿಲ್ಲ. ಬಟ್ ನೇಪಾಳ ಏನ್ ಫಸ್ಟ್ ಮ್ಯಾಚ್ ಆಡಿದ್ರು, ಫೈನಲ್ ಮ್ಯಾಚ್ ಡೆಡ್ ಅಪೋಸಿಟ್. ಅವರು ನಾವು ಎಕ್ಸ್ಪೆಕ್ಟೇ ಮಾಡ್ಲಿಲ್ಲ ಆ ರೇಂಜಿಗೆ ಚೇಸ್ ಡಿಫೆನ್ಸ್ ಮಾಡ್ತಾರೆ ಅಂತ ಹೇಳಿ. ಸೌತ್ ಆಫ್ರಿಕಾನು ಕೂಡ ಅವ್ರ ಈಗ ಜಸ್ಟ್ ಒಂದು 2-3 ಇಯರ್ಸ್ ಇಂದ ಕಲಿತಿದ್ದಾರೆ. ನಾವ್ ಏನಿರತ್ತೆ ಟೀಮು ಅನ್ನೋ ರೇಂಜ್ ಅಲ್ಲಿ ನಾವು ಸ್ವಲ್ಪ ಅವ್ರನ್ನ ಕೇರ್ಫುಲ್ ಆಗಿ ತಗೊಳ್ಳಿ ಅಂದ್ರೆ ಜಾಸ್ತಿ ಲೂಸ್ ಆಗಿ ತಗೊಂಡ್ವಿ ಅನ್ಸತ್ತೆ. ಬಟ್ ಅವರು ಫಸ್ಟ್ ಥರ್ಡ್ ಟರ್ನ್ ಅಲ್ಲಿ ಲೀಡ್ ಇದ್ರು ಸೆಮಿಫೈನಲ್ ಅಲ್ಲಿ. ಸೊ ದೆನ್ ಫೋರ್ತ್ ಟರ್ನ್ ಅಲ್ಲಿ ನಾವು ಕಮ್ ಬ್ಯಾಕ್ ಮಾಡಿ ಗೆದ್ದಿದ್ದು. ಆ ಎರಡು ಟೀಮು ನನ್ಗೆ ಸಿಕ್ಕಾಪಟ್ಟೆ ಟಫ್ ಅಂತ ಹೇಳಿ ಅನಿಸ್ತು. ಈಗ ನೀವು ಸೆಮೀಸ್ ಬಗ್ಗೆ ಮಾತನಾಡ್ತಿದ್ರಿ ಸೌತ್ ಆಫ್ರಿಕಾ ವಿರುದ್ಧ, ಅದೇ ಪಂದ್ಯದಲ್ಲಿ ನಿಮ್ಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಬರುತ್ತೆ, ಆ ಕ್ಷಣ ಹೇಗಿತ್ತು ಅಂತ? ಅದು ಬಹಳ ಖುಷಿ ಆಯ್ತು. ಯಾಕಂದ್ರೆ ಆ ಸಂದರ್ಭದಲ್ಲಿ ನಾವು ಇಂಡಿಯಾದ ಟಾಪ್ 3 ಪ್ಲೇಯರ್ಸ್ ನ, ಬೆಸ್ಟ್ ಪ್ಲೇಯರ್ಸ್ ನ ಒಂದು ಎಂಟ್ರಿಲಿ ಕಳಿಸಿದ್ದು. ಸೊ ಕ್ಯಾಪ್ಟನ್ ಪ್ರತೀಕ್ ವಾಯ್ಕರ್, ಆದಿತ್ಯ ಗಣ್ಕುಲೆ ಹಾಗೆ ನಾನು. ಯಾವಾಗ ಅವರಿಬ್ರು ಬೇಗ ಔಟ್ ಆಗ್ತಾರೆ ತಕ್ಷಣ ನಾನು ಟೈಮ್ ನೋಡ್ತಾ ಇದ್ದೆ ಸ್ಕ್ರೀನ್ ಮೇಲೆ. ನಮಗೂ ಸ್ಕ್ರೀನ್ ಮೇಲೆ 4 ಸ್ಕ್ರೀನ್ ಸೈಡ್ ಅಲ್ಲಿ 2 ಕಡೆ ನಮ್ದು ರಿಪ್ಲೇ ಬರ್ತಿದ್ರೆ, ನಮ್ದು ವಿಡಿಯೋ ಬರ್ತಿದ್ರೆ, ಇನ್ನು 2 ಸ್ಕ್ರೀನ್ ಅಲ್ಲಿ ಟೈಮ್ ಬರ್ತಿರತ್ತೆ. ಸೊ ನಾನು ಟೈಮ್ ನೋಡಿ ನನ್ನ ಮೈಂಡ್ ಅಲ್ಲಿ ಬಂದಿದ್ದು ಒಂದೇ, ಟೆನಿಕಾಸ್ಟ್ 1 minute 50 seconds ಆಗಿದೆ, ಅವರಿಬ್ರು ಔಟ್ ಆಗಿದ್ದಾರೆ. ನಾನು 3 minutes ವರೆಗೂ ಪುಷ್ ಮಾಡ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಯಾಕಂದ್ರೆ ಸೆಮಿಫೈನಲ್ ಇದೆ, ಟೀಮ್ ನಾನು ಔಟ್ ಆದ್ರೆ ಪ್ರೆಷರ್ ಬರುತ್ತೆ. ಸೊ ಈ ಮೈಂಡ್ ಸೆಟ್ ಅಲ್ಲಿ ನಾನು ಟೈಮ್ ನೋಡ್ಕೊಂಡು ಎವ್ರಿ 30 seconds ನಾನು ರನ್ ಮಾಡಿ 2.97 ವರೆಗೂ ಪುಷ್ ಮಾಡಿದೆ. ಇನ್ನು 3 seconds ಅಲ್ಲಿ ಡ್ರೀಮ್ ರನ್ ಮಿಸ್ ಆಯ್ತು. ಬಟ್ ಕೋಚ್ ಮತ್ತೆ ಕ್ಯಾಪ್ಟನ್ ಬಹಳ ಖುಷಿ ಆದ್ರು, ಯಾಕಂದ್ರೆ ಅವರಿಬ್ರು ಬೇಗ ಔಟ್ ಆದ್ಮೇಲೆ ಆ ಪ್ರೆಷರ್ ಸಿಚುವೇಶನ್ ಅಲ್ಲಿ ಓಡಿದ್ದು ಅವ್ರಿಗೆ ಬಹಳನೇ ಖುಷಿ ಆಯ್ತು.